ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿ ಸಭೆ ಆರಂಭವಾಗಿದೆ. ಹೌದು, ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆ ಮಾಡ್ತಾ ಇದ್ದಾರೆ. ಶೈಕ್ಷಣಿಕ ವರ್ಷ ಆರಂಭವಾದ ಹಿನ್ನೆಲೆಯಲ್ಲಿ ಈ ಮಹತ್ವದ ಮೀಟಿಂಗ್ ನಡೀತಾ ಇದೆ. ವಿಧಾನಸೌಧದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಚೇರಿಯಲ್ಲೇ ನಡೀತಾ ಇರುವಂತಹ ಸಭೆ ಇದು. ಮೂಲ ಸೌಕರ್ಯ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಸಭೆಯಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್ ಭಾಗಿಯಾಗಿದ್ದಾರೆ. ಶಾಲೆಯ ದಾಖಲಾತಿ ಇರಬಹುದು, ಅಂಗನವಾಡಿ ಮಾಹಿತಿ ಇರಬಹುದು, ಪ್ರಾಥಮಿಕ ಶಾಲೆಗಳಿರಬಹುದು, ಪ್ರೌಢಶಾಲೆಯ ತರಗತಿಗಳು ಆರಂಭವಾದ ಹಿನ್ನೆಲೆಯಲ್ಲಿ ಈ ಸಭೆ ಮಹತ್ವವನ್ನು ಪಡೆದುಕೊಂಡಿದೆ. ಶಿಕ್ಷಣ ಇಲಾಖೆಯ ಅಗತ್ಯಗಳೇನು, ಪಠ್ಯ ಪುಸ್ತಕಗಳ ವ್ಯವಸ್ಥೆ ಏನು, ಬಿಸಿಯೂಟದ ವ್ಯವಸ್ಥೆ ಹೇಗೆ, ಶಿಕ್ಷಕರು ಯಾವ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ, ಮೂಲ ಸೌಕರ್ಯಗಳಿಗೆ ಸೂಕ್ತ ರೀತಿಯ ಪರಿಹಾರವನ್ನು ಕಂಡುಕೊಳ್ಳಲಾಗಿದೆಯಾ, ಹೀಗೆ ಹಲವು ವಿಚಾರಗಳ ಸಭೆ ನಡೀತಾ ಇದೆ. ನೋಡಿ, ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಡೆಸ್ತಾ ಇರುವಂತಹ ಸಭೆ ಇದು. ಶಿಕ್ಷಣ ಇಲಾಖೆಯ ಅಷ್ಟೂ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಕಡೇ ಪಕ್ಷ ಸರ್ಕಾರಿ ಶಾಲೆಗಳು ಅಂದಾಗ ಇರುವಂತಹ ಅವ್ಯವಸ್ಥೆಯನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಈಗಿನ ಮುಖ್ಯಮಂತ್ರಿ ಗಮನ ಹರಿಸ್ತಾರ ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ. ಸಮಗ್ರ ಸಭೆ ಇದು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗುವುದಿಲ್ಲ. ನೋಡಿ, ಎಲ್ಲ ಸಚಿವರು ಕೂಡ ಭಾಗಿಯಾಗಿದ್ದಾರೆ, ಬಹುತೇಕ ಎಲ್ಲ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಶಾಲೆಯ ದಾಖಲಾತಿ ಬಗ್ಗೆ ಮಾಹಿತಿಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಡ್ಕೊಳ್ತಾರೆ. ಅಂಗನವಾಡಿ ಯಾವ ಸ್ಥಿತಿಯಲ್ಲಿದೆ, ಯಾವ ಸ್ಥಿತಿಗೆ ಬರಬೇಕು, ಈ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ. ಪ್ರಾಥಮಿಕ ಪ್ರೌಢಶಾಲೆಗಳ ತರಗತಿಗಳು ಆರಂಭವಾಗಿದ್ದಾವೆ. ಪಠ್ಯ ಪುಸ್ತಕಗಳು ಅಂದರೆ ಸರ್ಕಾರಿ ಶಾಲೆಗಳು ಅಂದಾಗ ಒಂದು 3 ತಿಂಗಳು ಆದಮೇಲೆ ಲಭ್ಯವಾಗುತ್ತೆ ಅಂತ ಒಂದು ಸನ್ನಿವೇಶಗಳಿದ್ದಾವೆ. ಸಕಾಲಕ್ಕೆ ಪಠ್ಯ ಪುಸ್ತಕಗಳು ಲಭ್ಯವಾಯಿತು ಅಂದರೆ ಶೈಕ್ಷಣಿಕ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಬಹಳ ದೊಡ್ಡ ಸಹಾಯ. ಈ ನಿಟ್ಟಿನಲ್ಲಿ ಈ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಹೆಚ್ಚಿನದಾಗಿ ನೋಡಿ, ಪಠ್ಯ ಪುಸ್ತಕಗಳಿರ್ಬೋದು, ಸಮವಸ್ತ್ರಗಳಿರ್ಬೋದು, ಸರ್ಕಾರಿ ಶಾಲೆಗಳ ಮೂಲ ಸೌಕರ್ಯಗಳಿರ್ಬೋದು, ಶೌಚಾಲಯಗಳ ವ್ಯವಸ್ಥೆ ಇರ್ಬೋದು, ಮತ್ತು ಮಳೆಗಾಲ ಆರಂಭ ಆಗ್ತಿರುವುದರಿಂದಾಗಿ ಸೂಕ್ತ ರೀತಿಯ ರಸ್ತೆ ಸೌಲಭ್ಯ ಅನ್ನೋದಿರಬೇಕು. ಮಲೆನಾಡು ಭಾಗ ಅಂದಾಗ ಶಾಲೆಗೆ ಹೋಗೋದೇ ಮಳೆಯ ಸಂದರ್ಭದಲ್ಲಿ ಬಹಳ ಕಷ್ಟ ಆಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಾಗತ್ತೆ. ಇದು ನಿನ್ನೆ ಮೊನ್ನೆ ಬೇಡಿಕೆ ಅಲ್ಲ, ಹಲವಾರು ವರ್ಷಗಳ ಬೇಡಿಕೆ. ಈಗ ನೋಡಿ, ಒಂದು ಸಮಗ್ರ ಸಭೆ ಆಗ್ತಿರೋದ್ರಿಂದಾಗಿ, ಎಲ್ಲ ಸಚಿವರು ಭಾಗಿಯಾಗಿರೋದ್ರಿಂದಾಗಿ, ಅಧಿಕಾರಿ ವರ್ಗ ಈ ಸಭೆಯಲ್ಲಿರೋದ್ರಿಂದಾಗಿ ನಿರೀಕ್ಷೆ ಕೂಡ ಅಷ್ಟೇ ಇದೆ.